2023ರಲ್ಲಿ ಕರ್ನಾಟಕ ಚುನಾವಣೆಯಲ್ಲಿ ಬಿಜೆಪಿ ಸೋತಿತು. ಆದರೆ ಬಿಜೆಪಿ ಸಂಪೂರ್ಣವಾಗಿ ಕುಸಿದಿದೆಯಾ? ಇಲ್ಲ. ಈ ಸೋಲಿನ ನಂತರ ಬಿಜೆಪಿ ಒಂದು ದೊಡ್ಡ ರಾಜಕೀಯ ಪಾಠ ಕಲ್ತ್ಕೊಂಡಿದೆ. ಅದೇನಂದ್ರೆ ಲಿಂಗಾಯತ ಮತ ಮಾತ್ರ ಸಾಕಾಗಲ್ಲ, ಹಳೆ ಮೈಸೂರು ಗೆಲ್ಲದೆ ಅಧಿಕಾರ ಸಾಧ್ಯವೇ ಇಲ್ಲ. ಒಕ್ಕಲಿಗರ ವೋಟ್ ಬ್ಯಾಂಕ್ ಬ್ರೇಕ್ ಮಾಡದೆ ಕಾಂಗ್ರೆಸ್ ಅನ್ನ ತಡೆಯೋದು ಕಷ್ಟ. ಅದಕ್ಕಾಗಿಯೇ ಈಗ ಬಿಜೆಪಿ ಎರಡು ದೊಡ್ಡ ಅಸ್ತ್ರಗಳನ್ನ ರೆಡಿ ಮಾಡ್ಕೊಳ್ತಿದೆ. ಒಂದು ಕಡೆ BS ಯಡಿಯೂರಪ್ಪ ಅವರನ್ನ ಪೋರ್ಟ್ರೇಟ್ ಮಾಡೋದು, ಇನ್ನೊಂದು ಕಡೆ HD ಕುಮಾರಸ್ವಾಮಿ ಅವರ ಜೊತೆ ನಿಲ್ಲೋದು. ಇದು ಸಿಂಪಲ್ ಅಲಯನ್ಸ್ ಅಲ್ಲ, ಇದು ಕರ್ನಾಟಕ ರಾಜಕೀಯದ ಬಿಗ್ಗೆಸ್ಟ್ ಕಾಸ್ಟ್ ಆರ್ಥಮೆಟಿಕ್ ಗೇಮ್, ಅಂದ್ರೆ ಜಾತಿ ಜೋಡಣೆ ಅಂತ ಹೇಳ್ಬಹುದು. ಹಾಗಾದ್ರೆ ಯಾಕೆ 2023ರಲ್ಲಿ ಬಿಜೆಪಿಗೆ ಹಳೆ ಮೈಸೂರು ಭಾಗದಲ್ಲಿ ಹಿನ್ನಡೆ ಆಯ್ತು? ಯಾಕೆ ಈಗ JDS ಬಿಜೆಪಿಗೆ ಅತ್ಯವಶ್ಯಕ ಆಗಿದೆ? ಯಾಕೆ BSY ಅವರ ಅಭಿಮಾನೋತ್ಸವ ಇಷ್ಟು ಪೊಲಿಟಿಕಲ್ ಇಂಪಾರ್ಟೆನ್ಸ್ ಆಗಿದೆ? ವಿಜಯೇಂದ್ರ ಮುಂದಿನ ಬಿಜೆಪಿಯ ಸ್ಟ್ರಾಂಗ್ ಫೇಸ್ ಆಗ್ತಾರಾ? ಇದರಿಂದ DK ಶಿವಕುಮಾರ್ CM ಕನಸಿಗೆ ಎಳ್ಳು ನೀರು ಬಿಟ್ಟಂಗಾಗುತ್ತಾ? ಇವೆಲ್ಲವನ್ನ ಫ್ಯಾಕ್ಟ್ಸ್, ಡಾಟಾ ಮತ್ತು ಪೊಲಿಟಿಕಲ್ ಗ್ರೌಂಡ್ ರಿಯಾಲಿಟಿ ಜೊತೆ ತೂಗಿ ನೋಡಿದಾಗ ನಮಗೆ ಅಚ್ಚರಿ ಫಲಿತಾಂಶ ಸಿಗುತ್ತೆ. 2023 ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಭಾರಿ ಗೆಲುವು ಸಾಧಿಸಿತು. ಕಾಂಗ್ರೆಸ್ 135 ಸೀಟ್ ಗೆದ್ರೆ ಬಿಜೆಪಿ 66, JDS 19 ಸೀಟ್ಗಳನ್ನು ಮಾತ್ರ ಗೆಲ್ತು. ಆದ್ರೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನ್ ಗೊತ್ತಾ? ಬಿಜೆಪಿ ವೋಟ್ ಶೇರ್ ಸಂಪೂರ್ಣ ಕುಸಿದಿಲ್ಲ. ಬಿಜೆಪಿ ಸುಮಾರು 35.9% ವೋಟ್ ಶೇರ್ ರಿಟೈನ್ ಮಾಡಿತ್ತು. ಅಂದ್ರೆ ಜನರು ಸಂಪೂರ್ಣ ಬಿಜೆಪಿಯನ್ನ ರಿಜೆಕ್ಟ್ ಮಾಡಿಲ್ಲ. ಆದ್ರೆ ಪ್ರಾದೇಶಿಕವಾಗಿ ಜಾತಿವಾರು ಮತಗಳನ್ನ ಸೆಳೆಯುವಲ್ಲಿ ಬಿಜೆಪಿ ಫೇಲ್ ಆಯ್ತು. ಮುಖ್ಯವಾಗಿ ಎರಡು ಪ್ರದೇಶಗಳಲ್ಲಿ ಸಮಸ್ಯೆ ಉಂಟಾಯಿತು. ಒಂದು ಓಲ್ಡ್ ಮೈಸೂರು ರೀಜನ್, ಇನ್ನೊಂದು ಒಕ್ಕಲಿಗ ಬೆಲ್ಟ್. ಇದು JDS ನ ಭದ್ರಕೋಟೆ. ಬಿಜೆಪಿ ಯಾಕೆ ಒಕ್ಕಲಿಗ ವೋಟ್ ಬ್ಯಾಂಕ್ ಕಡೆ ನೋಡಿತ್ತು ಆಗ ಅಂದ್ರೆ, ಕರ್ನಾಟಕ ರಾಜಕೀಯದಲ್ಲಿ ಎರಡು ಬಹುದೊಡ್ಡ ಡಾಮಿನೆಂಟ್ ಸಮುದಾಯಗಳಿವೆ, ಲಿಂಗಾಯತ ಮತ್ತು ಒಕ್ಕಲಿಗ. ಪೊಲಿಟಿಕಲ್ ಅಬ್ಸರ್ವರ್ಸ್ ಹೇಳೋದೇನಂದ್ರೆ, ಲಿಂಗಾಯತ ಸುಮಾರು 15.17% ಇನ್ಫ್ಲೂಯೆನ್ಸ್ ಹೊಂದಿದ್ರೆ, ಒಕ್ಕಲಿಗ ಸಮುದಾಯ ಕೂಡ ಸುಮಾರು 11.15% ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಹೊಂದಿದ್ದಾರೆ. ಬಿಜೆಪಿಯ ಭದ್ರಕೋಟೆ ಲಿಂಗಾಯತ್ ಬೆಲ್ಟ್, JDS ನ ಭದ್ರಕೋಟೆ ಒಕ್ಕಲಿಗ ಬೆಲ್ಟ್. ಆದ್ರೆ ಬಿಜೆಪಿಗೆ ಒಂದು ದೊಡ್ಡ ರಿಯಲೈಸ್ ಆಗಿದ್ದು, ಓಲ್ಡ್ ಮೈಸೂರು ಗೆಲ್ಲದೆ ಕರ್ನಾಟಕದಲ್ಲಿ ಸ್ಟೇಬಲ್ ಮೆಜಾರಿಟಿ ಇಂಪಾಸಿಬಲ್. ಅದಕ್ಕಾಗಿ 2023 ಚುನಾವಣೆಯಲ್ಲಿ ಬಿಜೆಪಿ ಅಗ್ರೆಸಿವ್ ಆಗಿ ಒಕ್ಕಲಿಗರ ಮತಬೇಟೆ ಶುರು ಮಾಡಿತ್ತು. ಆದ್ರೆ ಫೇಲ್ ಆಯ್ತು. ಬಿಜೆಪಿ ಒಕ್ಕಲಿಗ ಸ್ಟ್ರಾಟಜಿ ಯಾಕೆ ಫೇಲ್ ಆಯ್ತು? 2023 ಚುನಾವಣೆಗೆ ಮುನ್ನ ಬಿಜೆಪಿ ಹಲವಾರು ಒಕ್ಕಲಿಗ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟಿತ್ತು. ಲಿಂಗಾಯತ್ ಸಮುದಾಯ ಬಿಟ್ರೆ ಬಿಜೆಪಿ ಅತಿ ಹೆಚ್ಚು ಟಿಕೆಟ್ ನೀಡಿದ್ದು ಒಕ್ಕಲಿಗ ಕಮ್ಯುನಿಟಿಗೆ. ಇದು ಬಿಜೆಪಿ ಡೆಲಿಬರೇಟ್ ಸ್ಟ್ರಾಟಜಿ. ಆದ್ರೆ ಪ್ರಾಬ್ಲಮ್ ಏನ್ ಗೊತ್ತಾ? ಒಕ್ಕಲಿಗ ವೋಟ್ಸ್ ಆಲ್ರೆಡಿ ಎಮೋಷನಲಿ JDS ಜೊತೆ ಮಿಂಗಲ್ ಆಗಿದ್ದು. DK ಶಿವಕುಮಾರ್ ಕೂಡ ಕಾಂಗ್ರೆಸ್ನ ಪವರ್ಫುಲ್ ಒಕ್ಕಲಿಗರ ಫೇಸ್ ಆಗಿ ಹೊರಹೊಮ್ಮಿದ್ರು ಹಾಗೂ CM ಅಭ್ಯರ್ಥಿ ಅಂತಲೇ ಬಿಂಬಿಸಿದ್ರು. ಬಿಜೆಪಿಗೆ ತಳಮಟ್ಟದ ಪಕ್ಷ ಸಂಘಟನೆ ಹಳೆ ಮೈಸೂರು ಭಾಗದಲ್ಲಿ ಇಲ್ಲದೆ ಕಾರಣ ಬಿಜೆಪಿ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಅನ್ನ ಪಡೆಯಲಿಕ್ಕೆ ಆಗಲಿಲ್ಲ. JDS ಕುಸಿತ ಮತ್ತು ಬಿಜೆಪಿಗೆ ಹೊಸ ಅವಕಾಶ. JDS ಕೂಡ 2023ರಲ್ಲಿ ಮ್ಯಾಸಿವ್ ಸೆಟ್ ಬ್ಯಾಕ್ ಅನುಭವಿಸಿತು. ಪಾರ್ಟಿ ಕೇವಲ 19 ಸೀಟ್ ಮಾತ್ರ ಗೆಲ್ತು. ಅತಿ ದೊಡ್ಡ ಶಾಕ್ ಏನ್ ಗೊತ್ತಾ? ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲು. JDS ತನ್ನ ಸ್ವಂತ ಒಕ್ಕಲಿಗ ಭದ್ರಕೋಟೆಯಲ್ಲೇ ವೀಕ್ ಆಯ್ತು. ಇಲ್ಲೇ ಬಿಜೆಪಿ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ ಶುರುವಾಯಿತು. If BJP cannot directly capture ಒಕ್ಕಲಿಗ votes, ally with the party that already has them. ಅಂದ್ರೆ JDS ಅನ್ನ ಎನಿಮಿಯಾಗಿ ನೋಡೋದಕ್ಕಿಂತ ಮಿತ್ರ ಪಕ್ಷವಾಗಿ ನೋಡೋದಕ್ಕೆ ಶುರು ಮಾಡ್ತು. ಇಂಟ್ರೆಸ್ಟಿಂಗ್ ಥಿಂಗ್ ಏನಂದ್ರೆ, 2023 ಚುನಾವಣೆಗೂ ಮೊದಲು ಬಿಜೆಪಿ ಸಾರ್ವಜನಿಕವಾಗಿ ಹೇಳ್ತಿತ್ತು JDS ಜೊತೆ ಅಲಯನ್ಸ್ ಇಲ್ಲ ಅಂತ. ಆದ್ರೆ ಚುನಾವಣೆಯ ನಂತರ ರಾಜಕೀಯ ಸತ್ಯನೇ ಬದಲಾಗಿತ್ತು. ಯಾಕಂದ್ರೆ ಬಿಜೆಪಿಗೆ ಕ್ಲಿಯರ್ ಆಗಿ ಗೊತ್ತಾಯಿತು, ಬರೀ ಲಿಂಗಾಯತರ ಮತಗಳಿಂದ ಮಾತ್ರ ಮೆಜಾರಿಟಿ ಕಷ್ಟ. ಓಲ್ಡ್ ಮೈಸೂರು ವಿತೌಟ್ JDS ಗೆಲ್ಲೋದಂತೂ ಇನ್ನೂ ಕಷ್ಟ. ಕಾಂಗ್ರೆಸ್ ಕಾಸ್ಟ್ ಕೋಲಿಷನ್ ಬಿಲ್ಡ್ ಮಾಡಿರೋದ್ರಿಂದ ಬಿಜೆಪಿಗೆ ಕೋಲಿಷನ್ ಅನಿವಾರ್ಯ. ಹೀಗಾಗಿ ಬಿಜೆಪಿ JDS ಅಲಯನ್ಸ್ ಬಂತು. BSY ಇಂಪಾರ್ಟೆನ್ಸ್ ಮತ್ತೆ ಹೇಗೆ ಹೆಚ್ಚಾಗ್ತಿದೆ ಗೊತ್ತಾ? 2023ರ ಸೋಲಿನ ನಂತರ ಬಿಜೆಪಿ ಇನ್ನೊಂದು ಪಾಠ ಕಲಿತು. BS ಯಡಿಯೂರಪ್ಪರನ್ನ ಸೈಡ್ ಲೈನ್ ಮಾಡಿದ್ರಿಂದ ಲಿಂಗಾಯತ ಸಮುದಾಯ ಹರ್ಟ್ ಆಯ್ತು ಅನ್ನೋ ಭಾವನೆ. ರಾಜಕೀಯ ಪರಿಧಿಯಲ್ಲಿ ಇದನ್ನ ಸಾಕಷ್ಟು ಡಿಸ್ಕಸ್ ಮಾಡಲಾಗಿದೆ. KJP ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಈಗ ಬಿಜೆಪಿ ಮತ್ತೆ BSY ಬ್ರ್ಯಾಂಡ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಅದರ ಭಾಗವೇ BSY 50 ಇಯರ್ಸ್ ಪಬ್ಲಿಕ್ ಲೈಫ್ ಸೆಲೆಬ್ರೇಷನ್, ಅಭಿಮಾನೋತ್ಸವ, ಲಿಂಗಾಯತ್ ಮೊಬಿಲೈಸೇಷನ್ ಈವೆಂಟ್ಸ್. ಖಾಸಗಿ ಪತ್ರಿಕೆ ವರದಿ ಪ್ರಕಾರ ಚಿತ್ರದುರ್ಗದಲ್ಲಿ ಲಕ್ಷಾಂತರ ಜನ ಸೇರುವ ಟಾರ್ಗೆಟ್. ಇದು ಸೆಲೆಬ್ರೇಷನ್ ಮಾತ್ರ ಅಲ್ಲ, ಇದು ಪೊಲಿಟಿಕಲ್ ಸಿಗ್ನಲ್. ಲಿಂಗಾಯತ್ ಲೀಡರ್ಶಿಪ್ ಇನ್ನು ಬಿಜೆಪಿಯ ಕೋರ್ ಸ್ಟ್ರೆಂತ್ ಆಗಿದೆ. ವಿಜಯೇಂದ್ರ ರೂಲ್ ಮತ್ತು ಫ್ಯೂಚರ್ ಲೀಡರ್ಶಿಪ್.
ಈ ಎಂಟೈರ್ ಸ್ಟ್ರಾಟಜಿಯಲ್ಲಿ ಯಡಿಯೂರಪ್ಪ ಅವರ ಪುತ್ರ BY ವಿಜೇಂದ್ರರ ರೋಲ್ ತುಂಬಾ ಇಂಪಾರ್ಟೆಂಟ್. 2023ರಲ್ಲಿ ಶಿಕಾರಿಪುರ ಸೀಟ್ ಗೆದ್ದು ಬಿಜೆಪಿಯ ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದಾರೆ. ಪಾರ್ಟಿ ಸ್ಲೋಲಿ ನೆಕ್ಸ್ಟ್ ಜನರೇಷನ್ ಲಿಂಗಾಯತ್ ಲೀಡರ್ಶಿಪ್ ಅನ್ನ ಬಿಲ್ಡ್ ಮಾಡ್ತಾ ಇದೆ ಅನ್ನೋದು ಇದರಿಂದ ಪ್ರೂವ್ ಆಗ್ತಾ ಇದೆ. ಅಂದ್ರೆ BSY ಎಮೋಷನಲ್ ಕನೆಕ್ಟ್, ವಿಜೇಂದ್ರರ ಆರ್ಗನೈಸೇಷನ್ ಕಂಟ್ರೋಲ್, HD ಕುಮಾರಸ್ವಾಮಿ ಅವರ ಒಕ್ಕಲಿಗ ಸಮುದಾಯದ ಇಕ್ವೇಶನ್, ಈ ಮೂರು ಕಾಂಬಿನೇಷನ್ 2028ರ ಚುನಾವಣೆಯಲ್ಲಿ ವರ್ಕೌಟ್ ಆಗುತ್ತಾ? ವರ್ಕೌಟ್ ಆದ್ರೆ DK ಶಿವಕುಮಾರ್ ಅವರಿಗೆ ಬಿಗ್ಗೆಸ್ಟ್ ಚಾಲೆಂಜ್. ಕಾಂಗ್ರೆಸ್ಗೆ ಬಿಗ್ಗೆಸ್ಟ್ ಸ್ಟ್ರೆಂತ್ ಏನ್ ಗೊತ್ತಾ? ಸಿದ್ದರಾಮಯ್ಯ ಅವರ ಅಹಿಂದ ಬೇಸ್, DK ಶಿವಕುಮಾರ್ ಅವರ ಒಕ್ಕಲಿಗರ ಇನ್ಫ್ಲೂಯೆನ್ಸ್. DK ಶಿವಕುಮಾರ್ ಫ್ಯೂಚರ್ CM ಫೇಸ್ ಆಗಿ ಪ್ರಾಜೆಕ್ಟ್ ಆಗ್ತಿದ್ದಾರೆ. ಆದ್ರೆ ಬಿಜೆಪಿ JDS ಅಲಯನ್ಸ್ ಸಕ್ಸಸ್ಫುಲ್ ಆದ್ರೆ ಕಾಂಗ್ರೆಸ್ ಒಕ್ಕಲಿಗ ವೋಟ್ ಸ್ಪ್ಲಿಟ್ ಆಗುವ ಪಾಸಿಬಿಲಿಟಿ ಇದೆ. ಅದೇ ಬಿಜೆಪಿ ಕ್ಯಾಲ್ಕುಲೇಷನ್. ಒಟ್ನಲ್ಲಿ ನಮಗೆ ಕ್ಲಿಯರ್ ಆಗಿ ಕಾಣ್ತಿರೋ ಪಿಕ್ಚರ್ ಏನ್ ಗೊತ್ತಾ? ಬಿಜೆಪಿ ಮತ್ತೆ ಕಾಸ್ಟ್ ಅರ್ಥಮೆಟಿಕ್ ಪಾಲಿಟಿಕ್ಸ್ ಕಡೆ ಫೋಕಸ್ ಮಾಡ್ತಾ ಇದೆ. ಲಿಂಗಾಯತ್ ಕನ್ಸಾಲಿಡೇಷನ್ ಗೆ BSY ಅವರನ್ನ ಬಳಸ್ತಾ ಇದೆ. ಒಕ್ಕಲಿಗ ಸಮುದಾಯ ಸೆಳೆಯೋದಕ್ಕೆ HD ಕುಮಾರಸ್ವಾಮಿ ಅವರನ್ನ ಬಳಸ್ತಾ ಇದೆ. ಗ್ರೌಂಡ್ ಆರ್ಗನೈಸೇಷನ್ ಗೆ ವಿಜೇಂದ್ರ ಅವರನ್ನ ಬಳಸ್ತಾ ಇದೆ. ಓಲ್ಡ್ ಮೈಸೂರು ಟಾರ್ಗೆಟ್ ಮಾಡಲು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಬಳಸಲಾಗ್ತಿದೆ. ಇದು ಸಿಂಪಲ್ ಅಲಯನ್ಸ್ ಅಲ್ಲ. ಇದು 2028ರ ಕರ್ನಾಟಕ ಚುನಾವಣೆಗೆ ಈಗಲೇ ಆರಂಭವಾದ ಪೊಲಿಟಿಕಲ್ ಚೆಸ್ ಗೇಮ್. ಆದ್ರೆ ಬಿಗ್ಗೆಸ್ಟ್ ಕ್ವಶನ್ ಏನ್ ಗೊತ್ತಾ? ಈ ಬಿಜೆಪಿ JDS ಫಾರ್ಮುಲಾ ರಿಯಲಿ ಕಾಂಗ್ರೆಸ್ಗೆ ಚಾಲೆಂಜ್ ಆಗುತ್ತಾ ಅಥವಾ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಕಾಂಬಿನೇಷನ್ ಮತ್ತೆ ಡಾಮಿನೇಟ್ ಮಾಡುತ್ತಾ? ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು.